ಬದುಕಿ ಬಾಳುವಂಥ ಎಲ್ಲ ವರ್ಗದ ಸಮುದಾಯದ ಜನರಿಗೆ ಧರ್ಮದ ಸಮನ್ವಯದ ಶಾಂತಿ ಸಾಮರಸ್ಯದ ಸಂದೇಶವನ್ನು ಕುರಿತಾದಂಥ ಹಿಂದೂ ಪುರುಷರಾದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ ತತ್ವ ಸಿದ್ಧಾಂತಗಳಾಗಲಿ 12ನೇ ಶತಮಾನದ ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳು ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಬಹಳಷ್ಟು ಅವಶ್ಯಕದ. ರಾಷ್ಟ್ರೀಯ ಉಪಾಧ್ಯಕ್ಷರಾದ ಕಣದೀರು ಮಲ್ಲೇಣ್ಣವರು ದಾವಣಗೆರೆ ಸಮ್ಮೇಳನದಲ್ಲೂ ಕೂಡ ಪಾಲ್ಗೊಂಡಿದ್ದು ಇವತ್ತು ಈ ತಾಲೂಕು ಸಮಾರಂಭದಲ್ಲಿ ಪಾಲ್ಗೊಂಡು ಏನು ದಾವಣಗೆರೆಯಲ್ಲಿ ನಡೆದಂಥ ಸಂಘ ಸಮ್ಮೇಳನದ ಒಂದು ಮಹತ್ವವನ್ನು ಅದರ ಪರಿಣಾಮ ಜನಮನದ ಮೇಲೆ ಎಷ್ಟಾಗಿದೆ ಅನ್ನೋದನ್ನು ಮನತುಂಬಿ ಅವರು ಹೇಳಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ರೇಣುಕಾ ಪ್ರಸನ್ನ ಅವರು ಹೇಳಿದ್ದಾರೆ. ನಟರಾಜ್ ಸಾಗರನಾಡಿ ಅವರು ಕೂಡ ಹೇಳಿದ್ದಾರೆ. ಸಾಗರನಾಡಿ ಅಂದಾಗ ಮಾನ್ಯ ಸಚಿವರಾದಂಥ ಸಾಗರನಾಡಿ ರೇವಣ್ಣ ಅವರು ಅವರ ಹೆಸರನ್ನು ಕೇಳಿದ್ದೀವಿ. ಬಹಳ ನಿಸ್ವಾರ್ಥವಾಗಿ ಗಾಂಧಿ ತತ್ವದ ಅಡಿಯಲ್ಲಿ ರಾಜಕಾರಣ ಮಾಡಿದಂಥವರು ಬಹುಶಃ ಒಳ್ಳೆಯ ಕುಡಿಯಾಗಿ ಹುಟ್ಟಿದಂಥ ಸಾಗರನಾಡಿ ನಟರಾಜವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ರುದ್ರಮಣಿ ಸಜ್ಜನವರು ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಶೋಭೆಯನ್ನು ತಂದಿದ್ದಾರೆ. ಬಹುಶಃ ವೀರಶೈವ ಲಿಂಗಾಯತ ಸಮಾಜದ ಮೇಲೆ ಇವತ್ತು ಅಲ್ಲ, ಬಹಳ ಹಿಂದಿನಿಂದ ಈ ಸಮಾಜದ ಮೇಲೆ ಬಹಳಷ್ಟು ಜನರ ಕಣ್ಣು ಇದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಯಾವ ರೀತಿಯಿಂದ ಹೊಡೆದರೆ ನಮ್ಮ ರಾಜಕೀಯ ಬೇಳೆ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿತ್ತು ಅನ್ನೋದನ್ನು ಚಾಣಕ್ಯ ಕೆಲವು ರಾಜಕಾರಣಿಗಳು ತಿಳ್ಕೊಂಡು ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದಾಗ ಕಾನೂನು ಆಯೋಗವನ್ನು ಜಾರಿಗೆ ತಂದು ಆ ಕಾನೂನು ಆಯೋಗದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಕೆಲವು ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀವಿ. ಯಾವಾಗ ಕೆಲವು ಸಮುದಾಯಗಳಿಗೆ ಸರ್ಕಾರ ಸವಲತ್ತು ಸಿಗ್ತಾ ಇತ್ತು, ಇನ್ನು ಯಾರಿಗೆ ಸಿಕ್ಕಿಲ್ಲ ಅವರು ಕೂಡ ನಾವು ಈ ಸವಲತ್ತು ಪಡೆಯುವುದಕ್ಕಾಗಿ ಪ್ರತ್ಯೇಕವಾಗಿ ಜಾತಿಯ ಮಠಗಳನ್ನು ಹುಟ್ಟು ಹಾಕಿ ಒಟ್ಟು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಪರಿಗಣಿಸಿದಂಥ ಸಂಗತಿ ತಮಗೆಲ್ಲ ಗೊತ್ತಿದೆ. ಅದಕ್ಕಿಂತ ಮಿಗಿಲಾಗಿ ಇವತ್ತು ಜಾತಿ ಜನಗಣತಿಯ ದೊಡ್ಡ ಸಮಸ್ಯೆ ವೀರಶೈವ ಲಿಂಗಾಯತ ಸಮಾಜದ ಮೇಲೆ ಜವಾಬ್ದಾರಿನೂ ಇದೆ. ಆ ಜವಾಬ್ದಾರಿಯನ್ನು ನಿರ್ಲಕ್ಷ್ಯ ಕಾಡಿದ ಆಗುವಂಥ ಅನಾಹುತಗಳು ಕೂಡ ಕೆಲವು ಪ್ರಜ್ಞಾವಂತ ಧರ್ಮಾಭಿಮಾನಿಗಳಿಗೆ ಅರ್ಥ ಆಗಬಹುದು. ಸುಮಾರು 1.5 ಕೋಟಿಯಿಂದ 2 ಕೋಟಿಯವರೆಗೆ ಇರಬೇಕಾದಂಥ ವೀರಶೈವ ಲಿಂಗಾಯತ ಸಮಾಜದ ಜನಸಂಖ್ಯೆ ಮೊನ್ನೆ ಇತ್ತೀಚಿನ ಸರ್ಕಾರದ ವರದಿಯನ್ನು ಆದರ್ಶ ನೋಡುವುದಾದರೆ 60-65 ಲಕ್ಷಕ್ಕೆ ಇಳಿದಿದೆ. ಅಂದರೆ ನಮ್ಮ ಸಮುದಾಯದ ಒಳಪಂಗಡಗಳು ಎಷ್ಟು ಚಿಕ್ಕಗಳಿವೆ ಅನ್ನೋದಕ್ಕೆ ಆ ಜಾತಿ ಜನಗಣತಿಯ ಸಂಖ್ಯೆನೇ ಕಾರಣ ಅನ್ನುವಂಥ ಎಚ್ಚರಿಕೆಯನ್ನು ನಿಮಗೆ ನಾವು ಹೇಳಲಾಗದೆ ಇರಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತ ಸಮಾಜದ ಪೀಠಗಳಾಗಲಿ
ಮಠಗಳಾಗಲಿ ಸಮುದಾಯದ ಗಣ್ಯರಾಗಲಿ ಹೀಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಹೋದರೆ ಮುಂದೊಂದು ದಿನ ಬೇರೆಯವರ ಕೈಗೊಂಬೆಯಾಗಿ ಈ ಸಮಾಜ ನೋವುಗಳನ್ನು ಅನುಭವಿಸಬೇಕಾಗಿತ್ತಲ್ಲ ಅನ್ನುವಂಥ ನೋವಿನಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮರಾವ್ ಶಿವಶಂಕರ್ ನಾವು ಮೇ 2ರಂದು ಅವರ ಮನೆಯಲ್ಲಿ ಪೂಜೆ ನಡೆದಾಗ ಅತ್ಯಂತ ಭಕ್ತಿ ಅಭಿಮಾನದಿಂದ ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಹಣವೇನು ರಾಜಣ್ಣವರು ಕೂಡ ಉಪಸ್ಥಿತರಿದ್ದರು. ನಾವು ಒಂದೇ ಮಾತು ಹೇಳಿದ್ವಿ, 95ರ ಗಡಿಯಲ್ಲಿ ನೀವು ಹೆಜ್ಜೆ ಇಟ್ಟು ನಡೀತಾ ಇದ್ದೀರಿ, ಸಮಾಜಕ್ಕೆ ಇಷ್ಟು ಕಳಕಳಿಯನ್ನು ಹೊಂದಿದಂಥ ನಿಮ್ಮ ಅಭಿಪ್ರಾಯ ಇದೆ, ಅದನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆವು ಅಂತೇಳಿ ಭರವಸೆಯನ್ನು ಕೊಟ್ಟರೆ ಆ ಕೊಟ್ಟ ಭರವಸೆಯಂತೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಶ್ರೀಮತಿ ಮಹಾಪುರಿ ವೀರ ಗಂಗಾಧರ ಜಗದ್ಗುರು ಪದವೀಧರ ಕ್ಷೇತ್ರದಲ್ಲಿ ಜಗದ್ಗುರು ಪಂಚಪೀಠಾಧೀಶರು ಒಂದೆಡೆ ಸಮಾವೇಶವನ್ನು ಹೊಂದಿ ಕೆಲವು ವಿಚಾರಗಳ ಚಿಂತನೆಯನ್ನು ಮಾಡಿ ಮತ್ತೆ 2ನೇ ಹಂತದಲ್ಲಿ ಡಾಕ್ಟರ್ ಶಾಮರಾವ್ ಶಿವಶಂಕರ್ ಬೆಂಗಳೂರು ನಿವಾಸದಲ್ಲಿ ಮಹಾಪುರಿ ಬೇಲಾರಿ ಕಾಶಿ ಜಗದ್ಗುರು ಮತ್ತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿ ಏನು 21, 22ರಂದು ದಾವಣಗೆರೆಯಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಸಂಘ ಸಮ್ಮೇಳನ ನಡೆಸುವಂಥ ತೀರ್ಮಾನವನ್ನು ಕೈಗೊಂಡ್ವಿ. ಬಹುಶಃ ಬಹಳ ಜನ ಬಂದಂಥ ಜನರಿಗೆ ಆ ಸಮಾರಂಭದ ವೈಖರಿ ನಡೆದಂಥ